ಎಐನಿಂದ ಉದ್ಯೋಗಗಳ ಮಾರಣ ಹೋಮ, ಲಕ್ಷಾಂತರ ಹುದ್ದೆಗಳಿಗೆ ಬೀಳಲಿದೆ ಕತ್ತರಿ. ಎಸ್, ಇದು ಇತ್ತೀಚೆಗೆ ಗೂಗಲ್ ನೀಡಿರುವ ವರದಿ. ಇದು ಎಲ್ಲರಲ್ಲೂ ಅಚ್ಚರಿಯ ಜೊತೆಗೆ ಆತಂಕವನ್ನು ಮೂಡಿಸಿದೆ. ಯಾಕಂದ್ರೆ ಇದು ಎಐ ಯುಗ, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ. ಹಾಲಿವುಡ್ ಸಿನಿಮಾ ರಂಗದಿಂದ ಹಿಡಿದು ಸಾಫ್ಟ್ವೇರ್ ಹಾರ್ಡ್ವೇರ್ ಕ್ಷೇತ್ರದವರೆಗೆ ಈಗ ಎಐಗೆ ಡಿಮ್ಯಾಂಡ್. ಯಾಕಂದ್ರೆ ಮನುಷ್ಯ 1 ಗಂಟೆಯಲ್ಲಿ ಮಾಡುವ ಕೆಲಸವನ್ನ ಎಐ 1 ಕ್ಲಿಕ್ನಲ್ಲಿ ಮಾಡುವಷ್ಟು ಫಾಸ್ಟ್ ಆಗಿದೆ. ಗೂಗಲ್ನ ಸಿಇಒ ಸುಂದರ್ ಪಿಚೈಯವರು ಇತ್ತೀಚೆಗೆ ಹೇಳಿರುವಂತೆ ಗೂಗಲ್ನ 25% ಕೋಡಿಂಗ್ ಕೆಲಸವನ್ನ ಎಐ ಮಾಡುತ್ತಿದೆಯಂತೆ. ಹಾಗಾಗಿ ತಮ್ಮ ಕಂಪನಿಯ 12,000 ಉದ್ಯೋಗಿಗಳನ್ನು ಕೈಬಿಟ್ಟಿರುವುದಾಗಿ ಅವರು ತಿಳಿಸಿದ್ದಾರೆ. ಎಐನಿಂದ 23% ಉದ್ಯೋಗಕ್ಕೆ ಕುತ್ತು. ಹೊಸ ತಂತ್ರಜ್ಞಾನಗಳು ಬಂದಂತೆ ಕೆಲವರು ಉದ್ಯೋಗ ಕಳೆದುಕೊಳ್ಳೋದು ಹಾಗೂ ಹೊಸ ಉದ್ಯೋಗಗಳು ಸೃಷ್ಟಿಯಾಗುವುದು ಸರ್ವೇ ಸಾಮಾನ್ಯ. ಆದರೆ ಈ ಎಐ ಕ್ರಾಂತಿಯಿಂದ ಉದ್ಯೋಗ ಕಳೆದುಕೊಳ್ಳುವುದು ಹೆಚ್ಚಾಗುತ್ತಿದೆ. ಆದರೆ ಹೊಸ ಉದ್ಯೋಗಗಳು ಸೃಷ್ಟಿಯಾಗುವ ಪ್ರಮಾಣ ತೀರಾ ಕಡಿಮೆಯಾಗಿದೆ. 2023ರಲ್ಲಿ ವರ್ಲ್ಡ್ ಎಕಾನಮಿಕ್ ಫೋರಂ ನೀಡಿದ ವರದಿಯಂತೆ ಮುಂದಿನ 5 ವರ್ಷಗಳಲ್ಲಿ ಪ್ರಪಂಚದಾದ್ಯಂತ 23% ಜನರು ಉದ್ಯೋಗ ಕಳೆದುಕೊಳ್ಳಲಿದ್ದಾರೆ. ಸೃಜನಶೀಲ ಕೆಲಸಕ್ಕೂ ಸೈ ಈ ಎಐ. ಈ ಎಐ ಕೇವಲ ದೈಹಿಕ ಮತ್ತು ಶ್ರಮದಾಯಕ ಕೆಲಸವನ್ನು ಮಾತ್ರ ಅಲ್ಲದೆ ಆನ್ಲೈನ್ ಶಿಕ್ಷಣ, ಗ್ರಾಫಿಕ್ಸ್, ಫೋಟೋ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್, ಕೋಡಿಂಗ್, ಕಸ್ಟಮರ್ ಸರ್ವಿಸ್ಗಳಂತಹ ಪ್ರಮುಖವಾದ ಕೆಲಸಗಳನ್ನು ಸೃಜನಶೀಲವಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ, ಕಡಿಮೆ ವೆಚ್ಚದಲ್ಲಿ ಮಾಡುತ್ತಿದೆ. ಇದು ಉದ್ಯೋಗಿಗಳಿಗೆ ಮಾರಕವಾಗುತ್ತಿದೆ. ಲಕ್ಷಾಂತರ ಉದ್ಯೋಗಿಗಳಿಗೆ ಕೋಕ್. ಫೋನ್ ಪೇ ತನ್ನ ಕಸ್ಟಮರ್ ಸಪೋರ್ಟ್ನಲ್ಲಿ 60% ಕೆಲಸಗಾರರನ್ನ ತೆಗೆದುಹಾಕಿದೆ. ಅಂದ್ರೆ ಕಸ್ಟಮರ್ ಸಪೋರ್ಟ್ನ 1000 ಕೆಲಸಗಾರರಲ್ಲಿ 600 ಜನರನ್ನ ವಜಾಗೊಳಿಸಿದೆ. ಅಲ್ಲದೆ ಎಐ ಬಳಕೆಯಿಂದ ತನ್ನ ಟ್ರಾನ್ಸಾಕ್ಷನ್ 5 ವರ್ಷದಲ್ಲಿ 16% ಹೆಚ್ಚಳವಾಗಿದೆ ಎಂದಿದೆ. ಇನ್ನು ಅಮೆರಿಕದ ಡ್ರಾಪ್ ಬಾಕ್ಸ್ ಸಾಫ್ಟ್ವೇರ್ ಕಂಪನಿ ತನ್ನ 20% ಕೆಲಸಗಾರರನ್ನ ಮನೆಗೆ ಕಳುಹಿಸಿದೆ. ಚಾಲೆಂಜರ್ ಗ್ರೇ ಅಂಡ್ ಕ್ರಿಸ್ಮಸ್ ಅಮೆರಿಕದ ಮತ್ತೊಂದು ಕಂಪನಿ ಮೇ ತಿಂಗಳಲ್ಲಿ 3,900 ಕೆಲಸಗಾರರನ್ನ ಮನೆಗೆ ಕಳುಹಿಸಿದೆ. ಎನ್ಎನ್ ವರದಿಯ ಪ್ರಕಾರ ಅಮೆರಿಕದ ಸಿಲಿಕಾನ್ ವ್ಯಾಲಿಯಲ್ಲಿ 2022ರಲ್ಲಿ ಎಐನಿಂದಾಗಿ 1,64,709 ಜನ ಕೆಲಸ ಕಳೆದುಕೊಂಡಿದ್ದಾರೆ. ಹಾಗೆ 2023ರಲ್ಲಿ ಟೆಕ್ ವಲಯದಿಂದ ಅಮೆರಿಕದಲ್ಲಿ 2,12,298 ಮಂದಿ ಕೆಲಸ ಕಳೆದುಕೊಂಡಿದ್ದಾರೆ. ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತ ಎಐ ಬಳಕೆಯಲ್ಲಿ ಹಿಂದೆ ಬಿದ್ದಿರುವ ಕಾರಣ ಪ್ರಸ್ತುತ ದೇಶದಲ್ಲಿ ಅಂಥ ಆತಂಕ ಸೃಷ್ಟಿಯಾಗಿಲ್ಲ. ಒಂದು ವೇಳೆ ಭಾರತ ಕೂಡ ಎಐ ತಂತ್ರಜ್ಞಾನ ಬಳಕೆಯ ಹಿಂದೆ ಬಿದ್ದರೆ ದೇಶದಲ್ಲಿ ಭಾರೀ ದುಷ್ಪರಿಣಾಮ ಉಂಟಾಗಲಿದೆ. ನಿರುದ್ಯೋಗ ತಾಂಡವಾಡಿ ದೇಶದ ಆರ್ಥಿಕತೆ ಅಲ್ಲೋಲ ಕಲ್ಲೋಲವಾಗಬಹುದು ಎಂಬುದು ತಜ್ಞರ ಎಚ್ಚರಿಕೆ.